ನಮಸ್ಕಾರ, ಶುಭೋದಯ ಮತ್ತು ಸ್ವಾಗತ ಸಹ್ಯಾದ್ರಿ ಬೈಕರ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ ತಿಮ್ಮಪ್ಪನ ಬೆಟ್ಟಕ್ಕೆ ಮತ್ತು ನಾರಾಯಣಗಿರಿ ಬೆಟ್ಟ, ನಾರಾಯಣಗಿರಿ ಹಿಲ್ಸ್ ಮತ್ತು TM ಹಿಲ್ಸ್ ಅಂತ ಕರೀತಾರೆ. ಸರಿ ಸುಮಾರು 1 ಗಂಟೆ ಆಗ್ಬೋದು, ತುಂಬ ದೂರ ಏನಿಲ್ಲ. ವೀಕೆಂಡ್ ಗೇಟ್ವೇಗೆ ಹೇಳಿ ಮಾಡಿಸಿದಂಥ ಜಾಗ, ಬೆಸ್ಟ್ ಪ್ಲೇಸ್ ಫಾರ್ ಅ ವೀಕೆಂಡ್ ಗೇಟ್ವೇ, ದ ಟು ಶಾರ್ಟ್ ರೈಡ್. ಮೊದಲು ನಾವು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತೀವಿ, ಆಮೇಲೆ ನಾರಾಯಣಗಿರಿ ಬೆಟ್ಟಕ್ಕೆ. ಅದು ಹೋಗೋಕ್ಕೆ 2 ದಾರಿಗಳಿದೆ. ಒಂದು, ನೀವು ಬೆಂಗಳೂರು ಸೌತ್ ಅಥವಾ ಈಸ್ಟಲ್ಲಿದ್ದರೆ ಮೈಸೂರು ರೋಡ್ ಮೇಲೆ ಹೋದ್ರೆ ಹತ್ತಿರ ಆಗುತ್ತೆ. ಇದೇ ನೀವು ನಾರ್ತ್ ಮತ್ತು ವೆಸ್ಟಲ್ಲಿದ್ದರೆ ಮಾಗಡಿ ಮತ್ತು ಸೋಲೂರು ಮತ್ತು ಮಾಗಡಿ ಮೇಲೆ ಹೋದ್ರೆ ಹತ್ತಿರ ಆಗುತ್ತೆ. ಬಟ್ ಇವತ್ತು ನಾವು ಬೇಕಂದ ಆಬ್ವಿಯಸ್ಲಿ ಮೈಸೂರು ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ತಟ್ಟೆ ಇಡ್ಲಿ. ಅಲ್ಲಿ ತಟ್ಟೆ ಇಡ್ಲಿ ತಿಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೊದಲು TM ಹಿಲ್ಸ್ಗೆ ಹೋಗಿ ಅಲ್ಲಿಂದ 9 ಕಿಲೋಮೀಟ್ರ್ ನಾರಾಯಣಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ವಿ. ಇವತ್ತಿನ ಸ್ಪೆಷಾಲಿಟಿ ಅಂದರೆ ನಮ್ಮ ಜೊತೆ ಸಹ್ಯಾದ್ರಿ ಬೈಕರ್ಸ್ನ ಜೂನಿಯರ್ ಬೈಕರ್ ಸಮರ್ಥ ಅವರಿದ್ದಾರೆ. ಫುಲ್ಲು ಜೋಶಲ್ಲಿದ್ದಾರೆ ಸಮರ್ಥ. ಬೆಟ್ಟ ಹತ್ತಕ್ಕೆ ಫುಲ್ ಎನರ್ಜಿ ಸ್ಟೋರ್ ಮಾಡ್ಕೊಂಬಂದಿದ್ದಾರೆ. ಬನ್ನಿ ನೋಡೋಣ ತಟ್ಟೆ ಇಡ್ಡಿ ಆದಮೇಲೆ ಎಷ್ಟು ಎನರ್ಜಿ ಇರುತ್ತೆ ಅವರಿಗೆ ಅಂತ. ಹೆಂಗಿತ್ತು ತಟ್ಟೆ ಇಡ್ಲಿ ಹೆಂಗಿತ್ತು? ಕೈ ತೋರಿಸೋ ಹಿಂಗೆ ನೋಡಿ. ಅಲ್ಲಿ ಭಾಳ ರಶ್ ಇತ್ತು ಶಶಿ ತಟ್ಟೆ ಇಡ್ಲಿಯಲ್ಲಿ. ಹಾಗಾಗಿ ಅದು ಹೋಟೆಲ್ ಶ್ರೀ ಶಾಸ್ತ್ರ ಬಂದಿದ್ವಿ. ಮತ್ತೆ ಪರವಾಗಿಲ್ಲ, ಟೈಮಲ್ಲಿ ಏನು ಸಿಗುತ್ತೋ ಅದು ಇಡ್ಲಿನ. ಈಗ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗೋಕ್ಕೆ ಡಿವಿಷನ್ ತೊಗೊಂಡಿದ್ವಿ. ನೀವು ಮೈಸೂರು ರೋಡಲ್ಲಿ ಬಂದರೆ ರಾಮನಗರ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಇದೆಯಲ್ಲ, ಅಲ್ಲಿಂದ ರೈಟ್ ಹೋಗಬೇಕಾಗತ್ತೆ. ಅಲ್ಲಿಂದ ಒಳಗೆ ಜಾಲಮಂಗಲ ರೋಡಿಗೆ ಬರಬೇಕು ನೀವು. ಟೌನ್ ಒಳಗೆ ಬರ್ತೀರಾ. ಸದ್ಯಕ್ಕೋಗಿ ಸ್ವಲ್ಪ ಟ್ರಾಫಿಕ್ ಇದೆ. ಈ ಮೈಸೂರು ರೋಡ್ ಯೂಶಲಿ ಯಾವಾಗಲೂ ಟ್ರಾಫಿಕ್ಕಿನೇ, ಬಟ್ ಅದು ಎಕ್ಸ್ಪ್ರೆಸ್ ಹೈವೇ ಆಗೋ ತನಕ ಇದೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಇನ್ನೊಂದು ರೂಟು ಇದೆ. ನಾನು ಹೇಳ್ದಂಗೆ, ನೀವು ನಾರ್ತ್ ಅಥವಾ ಈಸ್ಟಲ್ಲಿ ಇದ್ದರೆ ಬೆಂಗಳೂರು ನಾರ್ತ್ ಅಥವಾ ಈಸ್ಟಲ್ಲಿ ನೀವು ಸೋಲೂರಿಗೆ ಬಂದು ಹಾಸನ ರೋಡಿಗೆ ಬರ್ತಾರಲ್ಲ, ಅಲ್ಲಿ ಸೋಲೂರಿಗೆ ಬಂದು ಸೋಲೂರಿಂದ ಮಾಗಡಿಗೆ ಬಂದು ಆ ಕಡೆಯಿಂದ ಬರ್ಬೋದು. ಅಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ. ಬಟ್ ಆಬ್ವಿಯಸ್ಲಿ ಮೈಸೂರು ರೋಡಿಗೆ ಬರಬೇಕು, ಬಿದ್ದು ಇಲ್ಲಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂದಾಗ ಇದೇ ರೂಟು. ಸ್ವಲ್ಪ ಎಕ್ಸ್ಪ್ರೆಸ್ ವೇ ಆಗೋ ತನಕ ನೀವು ಸ್ವಲ್ಪ ಪೇಷಂಟ್ ಆಗಿರಬೇಕಾಗತ್ತೆ. ಬನ್ನಿ. ಬಟ್ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲೇ ನೋಡಿ, ಆಗಲೇ ಬೆಟ್ಟ ಬಂಡೆಗಳು ಕಾಣ್ತಾ ಇದೆ. ನಮ್ಮ ಶೋಲೆ ರಾಮ್ಗಢ್ ಇದು ಗೊತ್ತಿರಬೇಕು ನಿಮಗೆಲ್ಲ. ಶೋಲೆ ಶೂಟಿಂಗೆಲ್ಲ ಪೂರ್ತಿ ಇಲ್ಲೇ ತಗೊಂಡಿದ್ದು. ರೋಡೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಒಳಗೆ ಇಂಟೀರಿಯರ್ ರೋಡ್ಗಳೆಲ್ಲ ಚೆನ್ನಾಗಿದೆ ಮೊದಲು ಕಂಪೇರ್ ಮಾಡಿದ್ರೆ. ಇಲ್ಲಿಂದ ಇನ್ನು ಕೆಲ 12 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೊರಡೋಣ, ಸಿಗೋಣ ಅಲ್ಲಿ ತಿಮ್ಮಪ್ಪನ ಬೆಟ್ಟದಲ್ಲಿ. ಇದೇ ನೋಡಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗುವ ದಾರಿ. ಇದೇ ಎಂಟ್ರೆನ್ಸ್ ಆರ್ಚ್ ಕಾಣುತ್ತಲ್ಲ ನಿಮಗೆ. ಈ ಜಾಲಮಂಗಲ ರೋಡ್ ಹೋಗ್ತಾ ಇದ್ವಲ್ಲ, ಅಲ್ಲಿಂದ ರೈಟ್ ತೊಗೋಬೇಕಾಗತ್ತೆ ಡಿವಿಷನ್. ಒಳಗೆ ಬಂದರೆ ನಿಮಗೆ ಅಲ್ಲಿ ಆರ್ಚ್ ಇದೆ, ಕಾಣುತ್ತೆ. ಬಟ್ ಚೆನ್ನಾಗಿದೆ ಅನಿಸುತ್ತೆ ಪ್ರದೇಶ. ಮೋಸ್ಟ್ಲಿ ಇದು ರಿಸಾರ್ಟ್ ಫಾರೆಸ್ಟ್ ಇರಬೇಕು ಮೋಸ್ಟ್ಲಿ ಅನಿಸ್ತಾ ಇದೆ. ಒಳ್ಳೆ ವ್ಯೂ ಇದೆ ನೋಡಿ. ಆ 2 ಕಲ್ಲನ್ನು ಗೊರೆಲ್ಲ ಬಂಡೆ ಅಂತಾರಂತೆ. ಒಳಗೆ ಮೋಸ್ಟ್ಲಿ ಫಾರೆಸ್ಟ್ ಇದು. ತುಂಬ ಜನ ಇಲ್ಲ, ಭಾಳ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿ. ಇದೇ ನೋಡಿ ಜಾಲಮಂಗಲ
ನಾರಾಯಣಗಿರಿ ಬೆಟ್ಟಕ್ಕೆ ಹೋಗುವ ದಾರಿ. ನೀವು ತಿಮ್ಮಪ್ಪನ ಬೆಟ್ಟದಿಂದ ಕೆಳಗೆ ಬಂದು ಆರ್ಚಲ್ಲಿ ರೈಟ್ ತೊಗೊಂಡ್ರೆ ಜಾಲಮಂಗಲ ರೋಡಿಗೆ ಬರ್ತೀರಾ. ಆ ರೋಡಲ್ಲಿ ಸೀದಾ ಬಂದರೆ ಈ ಕೆರೆ ಹತ್ರ ಬರ್ತೀರಾ. ತುಂಬ ಚೆನ್ನಾಗಿದೆ ಕೆರೆ. ಅಲ್ಲೇ ನೋಡಿ ಕಾಣ್ತಾ ಇದೆಯಲ್ಲ ಆ ಬೆಟ್ಟ, ಅದೇ ನಾರಾಯಣಗಿರಿ ಬೆಟ್ಟ. ಸೊ ಇಲ್ಲಿಂದ ಮುಂದೆ ಹೋದರೆ ನಿಮಗೊಂದು ಕಚ್ಚಾ ರಸ್ತೆ ಸಿಗುತ್ತೆ. ಮೋಸ್ಟ್ಲಿ ಅಲ್ಲಿ ರೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಕೆತ್ತಿದ್ದಾರೆ. ಇನ್ನೊಂದು ಮೋಸ್ಟ್ಲಿ 1 ವರ್ಷದಲ್ಲಿ ಇಲ್ಲಿ ಟಾರ್ ರೋಡ್ ಹಾಕ್ಬೋದು. ಅಲ್ಲಿ ಆವಾಗ ಟಾರ್ ರೋಡ್ ಆದಾಗ ಭಾಳ ಸುಲಭ ಆಗುತ್ತೆ ನಿಮಗೆ ಬರೋಕ್ಕೆ ಕಾರಲ್ಲಿ. ನಾವೀಗ ನಾರಾಯಣಗಿರಿ ಹಿಲ್ಸ್ನ ಕೆಳಗಿದ್ದೀವಿ. ಇಲ್ಲಿ ಅದೇ ನೋಡಿ ನಾರಾಯಣಗಿರಿ ಬೆಟ್ಟ ಮೇಲೆ ಹತ್ಕೊಂಡು ಹೋಗಬೇಕು. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಪಾರ್ಕಿಂಗ್ ಮಾಡೋಕ್ಕೆ ಸ್ಥಳ ಇದು. ಇಲ್ಲಿಂದ ನೀವು ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟೀಪ್ ಇದೆ ಅನಿಸುತ್ತೆ ಬೆಟ್ಟ, ಬಟ್ ಹತ್ಕೊಂಡು ಹೋಗ್ಬೋದು. ನಮ್ಮ ಸಮರ್ಥು ಕೂಡ ಬೆಟ್ಟ ಹತ್ತಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ ನಾವು ಬೆಟ್ಟದ ಮೇಲೆ ಹೋಗಿ ಬರ್ತೀವಿ. ಅಲ್ಲಿ ತನಕ ಈ ಒಳ್ಳೆ ವಂಡರ್ಫುಲ್ ಡ್ರೋನ್ ಫುಟೇಜಸ್ನ ನೋಡಿ ಎಂಜಾಯ್ ಮಾಡಿ.
ಗುನೆ ಗುನೆ ಮುದ್ದಾಯ್ತು. ನಾರಾಯಣಗಿರಿ ಚೆನ್ನಾಗಿದೆ ಟ್ರಿಪ್ಪು. ಗುನ್ನಿ ಫುಲ್ಲು ಮೀಟ್ರ್ ಆಫ್ ಆಗಿ ಸುಸ್ತಾಗಿದ್ದಾನೆ. ಬಟ್ ಗುನ್ನೆ ಎಂಜಾಯ್ ಇಟ್ ಅಲ್ಲೇನ ಗುನ್ನೆ. ವಾಪಸ್ ಹೋಗೋಣ. ಇಲ್ಲಿ ಬಾ ಈ ಕಡೆ. ವಾಪಸ್ ಹೋಗೋಕ್ಕೆ 2 ರೂಟ್ ಇದೆ. ಒಂದು ಸೋಲೂರು ಮಾಗಡಿ ಮೇಲೆ, ಇನ್ನೊಂದು ಆಮೇಲೆ ಮೈಸೂರು ರೋಡ್ ಬಿಡದಿ ಮೇಲೆ. ಸೊ ಈಗ ಸೋಲೂರು ರೂಟ್ ಟ್ರೈ ಮಾಡೋಣ, ಓಕೆನಾ. ಇಟ್ಸ್ ಟೈಮ್ ಟು ಸೇ ಗುಡ್ ಬಾಯ್. ಧನ್ಯವಾದಗಳು. ಭಾಳ ಚೆನ್ನಾಗಿತ್ತು ರೈಡ್. ಇನ್ನೊಂದು ಅಪ್ಡೇಟ್, ನಾವು ಸೆಪ್ಟೆಂಬರ್ 17ರಿಂದ ಕನ್ಯಾಕುಮಾರಿ ಟು ಕಾಶ್ಮೀರ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾಯಿರಿ, ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್. ಧನ್ಯವಾದಗಳು ನೋಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಹ್ಯಾದ್ರಿ ಬೇಕರ್ಸ್. ಸಿ ಯು ಸೂನ್.